ಯಾವ ರೀತಿ ಪಂಚಾಯಿತಿ ಎಮ್ ಎಲ್ ಪಿ ಎಲೆಕ್ಷನ್ ನಡೆಯುತ್ತೆ ಅಂತ. ನಮಸ್ಕಾರ ಸ್ನೇಹಿತರೆ. ನಮ್ಮ ಜನಕ್ಕೆ ಬಿಗ್ ಬಾಸಲ್ಲಿರೋ ಇಂಟ್ರೆಸ್ಟು ನಮ್ಮ ದೇಶದ ಮೇಲೆ ರಾಜ್ಯದ ಮೇಲೆ ಇದ್ದಿದ್ರೆ ನಮ್ಮ ದೇಶ ರಾಜ್ಯ ಯಾವಾಗಲೂ ಉದ್ಧಾರ ಆಗೋದು. ಯಾಕೆ ಹೇಳ್ತೀನಿ ಕೇಳಿ. ಎಷ್ಟೋ ಜನ ನೋಡ್ತಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ, ನಮ್ಮ ಅಂಗಡಿಗೆ ಬನ್ನಿ ಟೀ ಕುಡೀರಿ, 99 ವೋಟ್ ಮಾಡಿದರೆ ನಿಮ್ಗೆ ಫ್ರೀ. ಬಟ್ಟೆ ತೊಗೊಂಡ್ರೆ ನಿಮಗೆ ವೋಟ್ ಮಾಡಿದರೆ ಅವ್ರಿಗೆ ವೋಟ್ ಮಾಡಿದರೆ ಫ್ರೀ. ಎಕ್ಸಾಮ್ ಪೇಪರ್ ಕೂಡ ಫ್ರೀ ಅವ್ರಿಗೆ ವೋಟ್ ಮಾಡಿದರೆ. ಇದೇ ಇಂಟ್ರೆಸ್ಟು ನಿಮ್ಗೇನಾದ್ರು ಪಂಚಾಯಿತಿ ಎಲೆಕ್ಷನ್ನು, ಎಮ್ ಎಲೆಕ್ಷನು, MP ಎಲೆಕ್ಷನು ಇದ್ದಿದ್ರೆ ನಮ್ಮ ರಾಜ್ಯ ಎಷ್ಟೋ ಉದ್ಧಾರ ಆಗೋದು. ಆವಾಗ ಮಾತ್ರ ದುಡ್ಡಿಸ್ಕೊಂಡು ವೋಟ್ ಹಾಕ್ತೀರ. ನನಗೆ ಗೊತ್ತು, ನಾನು ಹಳ್ಳಿಯಿಂದನೇ ಬಂದವನು. ಯಾವ ರೀತಿ ಪಂಚಾಯಿತಿ MP ಎಲೆಕ್ಷನ್ ನಡೆಯುತ್ತೆ ಅಂತ ದುಡ್ಡು ಇಸ್ಕೊಂಡು ವೋಟ್ ಹಾಕ್ತೀರ. ಇವಾಗ ನೀವು ಬಂದು ನೀತಿ ಪಾಠ, ಅವ್ರು ಹಾಗೆ ಅವ್ರು ಹಿಂಗೆ ಅಂತ, ಆಯಿತಾ? ಇದೇ ಇಂಟ್ರೆಸ್ಟು ಇರಲಿ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಯಾರನ್ನಾರು ಗೆಲ್ಲಿಸಿ, ಯಾರನ್ನಾರು ಇದು ಮಾಡಿ, ಅದೇ ನೀವು ಸಪೋರ್ಟು ಬೇರೆ ಮಕ್ಳಿಗೂ ಇರಲಿ. ಯಾಕೋ ಬಡವ್ರ ಮಕ್ಕಳು ಯಾಕೆ ಸ್ಪೋರ್ಟ್ಸ್ ಆಡಬಾರ್ದಾ? ಅವ್ರಿಗೆ ಯಾವ್ದಾದ್ರು ಎಂಕರೇಜ್ ಮಾಡಿದ್ರಾ ನೀವು? ಒಬ್ಬನಾದ್ರು ತೋರಿಸಿ, ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರಲ್ವಾ, ಇಷ್ಟೆಲ್ಲ ಪಾದಯಾತ್ರೆ ಮಾಡಿದ್ರಲ್ವಾ, ಇಂಥ ಬಡವ್ರ ಮಗ ಓಡ್ತಾ ಇದ್ದಾನೆ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಇದ್ದಾನೆ, ಅವ್ನಿಗೆ ನಾವು ಸಪೋರ್ಟ್ ಮಾಡ್ತಿದ್ದೀವಿ, ಓಡಲಿ ಗೆಲ್ಲಿ ದೇಶಕ್ಕೆ ಕಪ್ ತಂದು ಕೊಡಲಿ ಅಂತೇಳಿ ಪಾದಯಾತ್ರೆ ಮಾಡ್ತೀವಿ ಅಂದ್ರೆ ಯಾರೂ ಮಾಡಿಲ್ಲ. ಅದಕ್ಕೆ ಉಪೇಂದ್ರ ಸರ್ ಯಾವಾಗಲೂ ಹೇಳೋದು, ಹೊಡಿರಿ ಚಪ್ಪಾಳೆ ಅಂತ. ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ.